ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆಗ್ರಾ ಫೋರ್ಟ್ನಲ್ಲಿರುವಂತಹ ದಿವಾನೆ ಆಮ್ ಹಾಗೂ ಕಾಸ್ ಮೆಹಲ್ ಹಾಗೂ ಹಳೆಯ ಕಟ್ಟಡಗಳನ್ನು ನೋಡಬಹುದಾಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ದಿವಾನೆ ಆಮ್. ಇದು ಸಾಮಾನ್ಯ ಜನರಿಗೋಸ್ಕರ ಇಲ್ಲಿ ಸಭೆಯನ್ನು ಅಂದರೆ ಮೀಟಿಂಗನ್ನು, ಸಾರ್ವಜನಿಕ ಸಭೆಗಳನ್ನು ಏರ್ಪಡಿಸುವಂಥ ಸ್ಥಳವಾಗಿತ್ತು. ದಿವಾನೆ ಆಮ್ನಲ್ಲಿ ನ್ಯಾಯದ ಬೆಲ್ಟನ್ನು ಕೂಡ ಕಟ್ಟಲಾಗಿತ್ತು. ಯಾರಿಗಾದರೂ ರಾಜರನ್ನು ನೇರವಾಗಿ ಭೇಟಿಯಾಗಬೇಕಾದ್ರೆ ಆ ನ್ಯಾಯದ ಗಂಟೆಯನ್ನು ಬೆಲ್ಟನ್ನು ಎಳೆಯುವುದರ ಮೂಲಕ ನೇರವಾಗಿ ರಾಜರನ್ನು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತಹ ಸ್ಥಳವಾಗಿದೆ ಇದು. ಮಧ್ಯಭಾಗದಲ್ಲಿ ರಾಜರು ಕೂತ್ಕೊಂಡು ನ್ಯಾಯವನ್ನು ಮಾಡ್ತಾ ಇದ್ರು. ಹಾಗೆ ಅಕ್ಕಪಕ್ಕದಲ್ಲಿ ರಾಣಿಯವರು ಕೂತ್ಕೊಳ್ತಾ ಇದ್ರು. ಕೆಳಭಾಗದಲ್ಲಿ ಮಂತ್ರಿಗಣಗಳು ಕೂತ್ಕೊಳ್ತಾ ಇದ್ರು. ಹಾಗೆ ಸಾಮಾನ್ಯ ಜನರಿಗೆ ಕೂತ್ಕೊಳ್ಳಿಕ್ಕೆ ಕಾರ್ಪೆಟನ್ನು ಕೂಡ ಹಾಸಲಾಗ್ತಾ ಇತ್ತು. ಈಗ ನೀವು ನೋಡ್ತಾ ಇರುವಂತಹದ್ದು ಶೀಶ್ ಮೆಹಲ್. ಇದನ್ನು ಪ್ರತ್ಯೇಕವಾಗಿ ಮಮತಾಜ್ ಮೆಹಲ್ಗಾಗಿ ಶಹಜಾನ್ ನಿರ್ಮಿಸಿದಂತಹ ಸ್ನಾನಗೃಹ ಆಗಿತ್ತು. ಈ ಸ್ನಾನಗೃಹದ ಒಳಗಡೆ ಹಲವಾರು ರೀತಿಯ ವಿವಿಧ ಬಣ್ಣಗಳಿಂದ ಕೂಡಿದ ಗಾಜುಗಳೊಂದಿಗೆ ಈ ಒಂದು ಸ್ನಾನಗೃಹವನ್ನು ನಿರ್ಮಿಸಲಾಗಿದೆ. ಈ ಸ್ನಾನಗೃಹದಲ್ಲಿ ಕೋಣೆಯ ಒಂದು ಬದಿಯಲ್ಲಿ ದೀಪವನ್ನು ಹಚ್ಚಿದ್ರೆ ಇಡೀ ಕೋಣೆ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತಂತೆ. ಆದರೆ ಈಗ ಅದನ್ನು ನೋಡಲಿಕ್ಕೆ ಬಿಡೋದಿಲ್ಲ, ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಇನ್ನು ಉಳಿದಂತೆ ತುಂಬಾನೇ ಹಿಂದಿನ ಕಟ್ಟಡಗಳು, ಶಿಥಿಲಗೊಂಡಂತಹ ಕಟ್ಟಡಗಳು, ಅಕ್ಬರಿ ಮೆಹಲ್, ಅಕ್ಬರ್ ನಿರ್ಮಿಸಿದಂತಹ ಹರಂ, ಅಂಗುರಿ ಬಾಗ್ ಮುಂತಾದ ಪ್ಲೇಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲದೆ ಅಕ್ಬರ್ ಕಾಲದಲ್ಲಿ ನಿರ್ಮಾಣವಾದಂತಹ ಬಾವಿಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ.